ಬಣಗಾರ್ ಫೌಂಡೇಶನ್, ರಿ ಸುರಪುರ್, ಯಾದಗಿರಿ ಜಿಲ್ಲೆ, ಕರ್ನಾಟಕ ರಾಜ್ಯ 10ನೇ ಯೋಗ ದಿನಾಚರಣೆಯನ್ನು ಆಚರಣೆ ಹಾಗೂ ಸಾಧಕರಿಗೆ ಸನ್ಮಾನ, ಜೊತೆಗೆ SSLC ಹಾಗೂ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಸತ್ಕಾರ ಸಮಾರಂಭವನ್ನು ಸುಕ್ಷೇತ್ರ ನವಲೆ ಶ್ರೀ ಜಡೇಶಂಕರಲಿಂಗ ದೇವಸ್ಥಾನದ ಆವರಣದಲ್ಲಿ 2024ರಂದು ಹಮ್ಮಿಕೊಳ್ಳಲಾಗಿತ್ತು. ಯೋಗ ಮತ್ತು ಯೋಗದ ಮಹತ್ವವನ್ನು ತಿಳಿಸಿಕೊಡಲಾಯಿತು. ಜೊತೆಗೆ ವಿವಿಧ ಕಾರ್ಯಕ್ರಮಗಳು ಈ ರೀತಿ ನಡೆದವು. ನನಗೆ ಭಾಳ ಸಂತೋಷ. ಯಾಕಂದರೆ ನಮ್ಮ ಈ ಒಂದು ಜೀವನೋದ್ಧಾರ ಸಮಿತಿಯ ಮುಖ್ಯ ಆಗಿದ್ದೆ ಈ ಒಂದು ಸ್ಥಳದಲ್ಲಿ ಅನೇಕ ಕಾರ್ಯಕ್ರಮಗಳು ನಡಿಬೇಕು. ಸಮಾಜ ಈ ಒಂದು ಸ್ಥಳವನ್ನು ಸದುಪಯೋಗ ಮಾಡ್ಕೋಬೇಕಂತ ಒಂದು ಒಳ್ಳೆಯ ಇಚ್ಛೆಯಿಂದ ನಾವು ಇದನ್ನು ಆರಂಭ ಮಾಡಿದ್ದೀವಿ. ನಮ್ಮ ಊರನ್ನು ಬಿಟ್ಟು ಸುರಪುರವನ್ನು ಬಿಟ್ಟು ಈ ನಗಲಿಯವರೆಗೆ ಬಂದು ಇಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅವರಿಗೆ ನಮ್ಮ ಜೀರ್ಣೋದ್ಧಾರ ಸಮಿತಿಯ ವತಿಯಿಂದ ನಾವು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೀವಿ. ಬಣಗಾರ್ ಫೌಂಡೇಶನ್ ಅವರು ಈಗ ಒಂದೇ ತಾಟಲ್ಲಿ ಊಟ ಮಾಡ್ತೀವಿ, ದಿನ ಒಂದು ಚರಿಗೆ, ದಿನ ಒಂದು ಸೂಜಿ ಇಟ್ಕೊಂಡು ಕೂಡ್ತೀರಿ, ಯಾಕೆ ನನಗೆ ಅರ್ಥ ಆಗಿಲ್ಲ ಅಂತ ಕೇಳಿದ್ರಂತೆ. ಒಂದು ಹಣ್ಣದ ಹಗಲಿಂದ ಹುಟ್ಟಿದವ್ರದು, ಬಿತ್ತಿದವ್ರದು, ಬೆಳೆದವ್ರದು, ತಂದಾಕಿದವ್ರದು, ಮಾಡಿದವ್ರದು ಇಷ್ಟು ಲಕ್ಷ ಜನರ ಶ್ರಮ ಇರುತ್ತಾ. ನೀನು ಊಟ ನೀಡಬೇಕಾದ್ರೆ ಒಂದು ಅಗಲಕ್ಕೆ ಅನ್ನ ಬಿತ್ತಂದ್ರೆ, ಅಥವಾ ನಾವು ಊಟ ಮಾಡೋ ಮುಂದೆ ಒಂದು ಅಗಲಕ್ಕೆ ಎರಡು ಅನ್ನ ಬಿತ್ತಂದ್ರೆ, ಆ ಸೂಜಿಲೆ ಹತ್ತಿ ಹಿಂದಕ್ಕೆ ಮಣ್ಣಿನ ಮನೆಗಳಲ್ಲ, ಮಣ್ಣೆಲ್ಲ ಇರ್ತಿತ್ತು. ಆ ಸೂಜಿಲೆ ಚುಚ್ಚಿ ನೀರಲ್ಲಿ ಹಳ್ಳಿ ಹಚ್ಚಿಕೊಂಡು ತಿನ್ಬೇಕಂತ ಇಟ್ಟಿದ್ದೆ. ನೀನು ಆ ಪ್ರಸಂಗ ನನಗೂ ತರಲಿಲ್ಲ, ನಾನು ಆ ಪ್ರಸಂಗ ಮಾಡಲಿಲ್ಲ. ಹಂಗಾಗಿ ನೀವೇನ್ ಮಾಡ್ಬೇಕಂದ್ರೆ ಧ್ಯಾನ ಮಾಡ್ಬೇಕು, ಬಹಳಷ್ಟು ಧ್ಯಾನ ಮಾಡ್ಬೇಕು. ಇವತ್ತು ನೋಡ್ರಿ, ಅದು ಮೇನ್ ಹೆಡ್ಲೈನ್ ಏನು, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಇವತ್ತು ಒಂದು ದಿನ ಅವ್ರ ಮನೆ ಕೆಲಸ ಬಗ್ಸಿ ಎಲ್ಲ ಬಿಟ್ಟು ಬಂದು ನಾವು ಯೋಗ ಮಾಡ್ತೀವಿ, ಧ್ಯಾನ ಮಾಡ್ತೀವಿ ಅಂದ್ರೆ ಒಂದೇ ದಿನ ಯಾರು ಸಾಧಕರಾಗಿಲ್ಲ. ಸ್ವಾಮಿ ವಿವೇಕಾನಂದರು ಒಂದೇ ದಿನ ಸಾಧಕರಾಗಿಲ್ಲ. ಅವರಿಗೆ ಸಿಕ್ಕ ಗುರುಗಳು ಯಾರು? ರಾಮಕೃಷ್ಣ ಪರಮಹಂಸರು ಚೆನ್ನಾಗಿ ಸಿಕ್ಕಾರ ಅಂತ ಹೇಳ್ಬಿಟ್ಟು ಏನಾಯ್ತು, ಸ್ವಾಮಿ ವಿವೇಕಾನಂದರವರು ಪ್ರಖ್ಯಾತಿ ಆದರು. ನನ್ನ ಹೆಸರು ಉಮಾದೇವಿ. ನನ್ನ ತಂದೆ ಹೆಸರು ದಶರಥ. ನಾನು ಗಂಗಾವತಿಯಲ್ಲಿ ಓದುತ್ತಿದ್ದೆ. ಶ್ರೀಮತಿ HR ಸರೋಜಮ್ಮ ಬಾಲಕಿಯರ ಪ್ರೌಢಶಾಲೆಯಲ್ಲಿ 10ನೇ ತರಗತಿಯಲ್ಲಿ ಓದುತ್ತಿದ್ದೆ. ನನ್ನ SSLC ಫಲಿತಾಂಶ ಸಮೀಕ್ಷಿಸಿ. ಈ ರೀತಿಯ ಬಣಗಾರ್ ಸಮಾಜದಲ್ಲಿ ಕಾರ್ಯಕ್ರಮಗಳು ಹೆಚ್ಚಾಗಿ ಮೂಡಿಬರಲೆಂದು ನಮ್ಮ ಆಶಯ. ಇಂತಿ ಜಗದೀಶ್ ಸರಾಫ್ ಇಲಕಲ್. ಧನ್ಯವಾದಗಳೊಂದಿಗೆ.